ಬಾಯ್. See you. Ride safe, okay? ಗುಡ್ ಮಾರ್ನಿಂಗ್ ಗೈಸ್, ಚಾನಲ್ಗೆ ಮತ್ತೆ ಸ್ವಾಗತ. ದಿಸ್ ಆರ್ ಎನ್ ರಾಜೇಶ್. ಇವಾಗ ಮಾರೇಡುಮಿಲ್ಲಿ ಅಂತ ಒಂದು ಜಾಗದಿಂದ ಹೊರಡ್ತಾ ಇದ್ದೀನಿ. ಇವಾಗ ಡೆಸ್ಟಿನೇಷನ್ ಬಂದು ಭದ್ರಾಚಲಂ ದೇವಸ್ಥಾನ, ರಾಮರ ದೇವಸ್ಥಾನ ಇದೆ, ಭದ್ರಾದ್ರಿ ರಾಮ ಅಂತ, ಅಲ್ಲಿಗೆ ಹೋಗ್ತಾ ಇದ್ದೀನಿ. ನಮ್ಮ ಬಾಯ್ಸ್ ಎಲ್ಲ ಡೈರೆಕ್ಟಾಗಿ ಅರಕು ಬರ್ತಾರೆ. ಆ ದೇವಸ್ಥಾನ 118 ಕಿಲೋಮೀಟ್ರು ಇಲ್ಲಿಂದ. ಸೊ ಅದು ಒಂದು ಸರಿ ನೋಡ್ಕೊಂಡು ಹೋಗ್ಬಿಡೋಣ, ಎಷ್ಟು ದೂರ ಬಂದಿದ್ದೀರಿ, 1000 ಕಿಲೋಮೀಟ್ರ್ ಓಡಿಸ್ಕೊಂಡು ಅಂದ್ಬಿಟ್ಟು ನಾನು ನೋಡ್ತಾ ಇದ್ದೀನಿ. ಸೊ ಅವ್ರು ಡೈರೆಕ್ಟಾಗಿ ಅರಕು ಬರ್ತಾರೆ, ನಾನು ದೇವಸ್ಥಾನ ನೋಡಿಕೊಂಡು ದರ್ಶನ ಮಾಡಿಕೊಂಡು ನಾನು ಅರಕುಗೆ ಮಧ್ಯಾಹ್ನ ಹಂಗೆ ಹೋಗೋ ಥರ ಪ್ಲ್ಯಾನ್ ಇದೆ. ಅದಕ್ಕೆ ನಾನು ಸ್ವಲ್ಪ ಬೇಗ ಹೊರಟೆ, ಅವರೆಲ್ಲ ಇನ್ನೂ ಪ್ಯಾಕ್ ಮಾಡ್ಕೊಂಡು ಬರ್ತಾರೆ ಲೇಟಾಗಿ. ಸ್ವಲ್ಪ 7:42 ಟೈಮು ಬೆಳಿಗ್ಗೆ. 2 ದಿನದಿಂದ ತುಂಬ ರೆಕಾರ್ಡ್ ಮಾಡೋಕ್ಕಾಗಿಲ್ಲ. ಅಟ್ಲೀಸ್ಟ್ ಇವತ್ತು ಮಳೆ ಇಲ್ಲ ಅಂತ ಅನ್ಕೊತೀನಿ. ಓಕೆ, ಇದು ನಾವಿದ್ದಿದ್ದ ಜಾಗ ಮಾರೇಡುಮಲ್ಲಿ. ಭದ್ರಾಚಲಮು ಈ ಕಡೆ ಎಲ್ಲ ಬರೋರಿಗೆಲ್ಲ ನೈಟ್ ಸ್ಟೇಗೆ ಇಲ್ಲಿ ಯೂಸ್ ಆಗುತ್ತೆ. ವನವಿಹಾರಿ ಅಂತ ನಾವಿದ್ದಿದ್ದು ಇಲ್ಲಿ. ಚೆನ್ನಾಗಿತ್ತು, ಬಟ್ ಏನಂದರೆ ಸ್ವಲ್ಪ ಕಾಸ್ಟ್ಲಿನೇ ಇದೆ. ಫ್ಯೂಲ್ ಎಲ್ಲಿ ಸಿಗುತ್ತೋ ಗೊತ್ತಿಲ್ಲ. ಚೈನ್ ಬೇರೆ ತುಂಬ ಲೂಸ್ ಆಗಿದೆ, ಅದನ್ನು ಬೇರೆ ಟೈಟ್ ಮಾಡಿಸ್ಬೇಕು. ಅಲ್ಲಿ ನೋಡಿ ಬೆಟ್ಟ, ವಾವ್ ಸಖತ್ತಾಗಿದೆ. ಇದು ಫುಲ್ಲೆಲ್ಲ ಈಸ್ಟ್ ಗೋದಾವರಿ ಫಾರೆಸ್ಟ್ ರೇಂಜಸ್ ಇವೆಲ್ಲ. ಫಸ್ಟೆಲ್ಲ ಸ್ಯಾಂಡಲ್ವುಡ್ ಗಂಧದ ಮರ ಬರುತ್ತಲ್ಲ, ಅದು ಸ್ಮಗ್ಲಿಂಗ್ಗೆ ಫೇಮಸ್ಸು. ಆವಾಗೆಲ್ಲ ತುಂಬ ನಡೀತೈತೆ, ಇವಾಗೆಲ್ಲ ಕಂಟ್ರೋಲ್ ಆಗಿದೆ ಅಂದ್ಕೊಳ್ಳಿ. ಅಷ್ಟೇ, ರೈಡು ಸ್ಟಾರ್ಟ್ ಆಯಿತು. ನಂದು ಹೆಲ್ಮೆಟಲ್ಲಿ ಆ್ಯಂಟಿ ಫಾಗ್ ವೈಸರ್ ಅಂತ ಒಂದು ಬರುತ್ತೆ, ಅದು ಏನು ಯೂಸೇ ಆಗ್ತಾ ಇಲ್ಲ, ತೆಗೆದುಬಿಟ್ಟೆ ನಾನು ಸುಮ್ಮನೆ. ಅದೊಂದು ಬೇರೆ ಡಿಸ್ಟರ್ಬೆನ್ಸ್ ಅಂತ ಬೇರೆದೊಂದು ಹಾಕ್ಸ್ಬೇಕಾದ್ರು. ಸೊ ಡಿಸ್ಟೆನ್ಸು ಭದ್ರಾಚಲಂ ಬಂದ್ಬಿಟ್ಟು 2 ಅವರು ಡಿಸ್ಟೆನ್ಸ್ ಬಂದು 118, ಟೈಮು 2 hours 30 minutes ಅಂತ ತೋರಿಸ್ತದೆ. ಈ ಥರ ರೋಡ್ ಬ್ಲಾಕ್ಸ್ ಇರುತ್ತೆ ಚಿಕ್ಕದಾಗಿ. ಇಲ್ಲಿ ನೋಡಿ ರೋಡ್ ಚೆನ್ನಾಗಿದೆ ಅಂತ ಅನ್ಕೊತೀನಿ. ನೆನ್ನೆ ಎಲ್ಲ ನೈಟ್ ಫಾರೆಸ್ಟಲ್ಲಿ ಬಂದ್ರಲ್ಲ, ಅಷ್ಟೊಂದು ಗೊತ್ತಾಗಿಲ್ಲ ಎಷ್ಟು ಚೆನ್ನಾಗಿದೆ ಈ ಫಾರೆಸ್ಟ್ ರೇಂಜಸ್ ಅಂತ. ರೋಡ್ಸ್ ಎಲ್ಲ ಚೆನ್ನಾಗೈತೆ, ಒಂದೊಂದು ಪ್ಯಾಚಸ್ ಸ್ವಲ್ಪ ಚೆನ್ನಾಗಿಲ್ಲ. ಅದು ಬಿಟ್ಟರೆ ತುಂಬ ರೋಡ್ಸು ಚೆನ್ನಾಗೇ ಇತ್ತು. ನಿಮಗೆ ಫುಲ್ಲು ಈಸ್ಟ್ ಗೋದಾವರಿ ಫಾರೆಸ್ಟ್ ಎಲ್ಲ ಇರುತ್ತೆ ಅಂತ. ಅದು ಹೆಸರು, ಇದ್ರ ಫಾರೆಸ್ಟ್ ರೇಂಜಸ್ ಒಂದು ಹೆಸರಿದೆ, ನನಗೆ ನೆನಪು ಬರ್ತಾ ಇಲ್ಲ. ಅದು ನಾನು ನೋಡ್ಕೊಂಡು ನಿಮ್ಗೆ ಹೇಳ್ತೀನಿ ಆಮೇಲೆ. ಈಗ ಸದ್ಯಕ್ಕೆ ಸ್ವಲ್ಪ ಒಳ್ಳೆ ಫಾರೆಸ್ಟ್ ಘಾಟ್ಸು ಎಂಜಾಯ್ ಮಾಡೋ ಟೈಮ್ ಬಂತು. ಅಶ್ವಾಗೂ ಅಷ್ಟೇ, ತುಂಬ ದಿನ ಆಗಿತ್ತು ಆ್ಯಕ್ಚುಲಿ ಘಾಟ್ಸಲ್ಲಿ ಹೊಡೆದು. ಯಾವಾಗ ನೋಡಿದ್ರೇನು ಹೈವೇ ಓಡಿಸಿ 2 ದಿನದಿಂದ 1900 ಕಿಲೋಮೀಟರ್ಸ್ ಬಂದಿರಿ ಮನೆಯಿಂದ, ಬರೀ ಹೈವೇನೇ. ಎಲ್ಲರಿಗೂ ಒಂಥರ ಮೆಂಟ್ಲು ಹಿಡ್ದೋಗಿತ್ತು ಅದೇ ಸ್ಪೀಡ್ ಮಾಡಿ. ಇವಾಗ ಒಂದು ಸ್ವಲ್ಪ ಮಜಾ ಇರುತ್ತೆ ಇಲ್ಲಿ. ಗ್ಲೌಸ್ ಇದೆ, ಗ್ಲೌಸ್ ಹಿಂದೆ ಹಾಕ್ಬಿಡೀನಿ, ಫುಲ್ ಒದ್ದೆ ಹೋಗಿದೆ. ನಮ್ಮದು ರೈನ್ ಪ್ಯಾಂಟ್ ಕೂಡ ಫುಲ್ಲು ಒದ್ದೆ ಹೋಗಿತ್ತು, ಅದಕ್ಕೆ ಅದನ್ನು ಹಿಂದೆ ಕವರಲ್ಲಿ ಹಾಕಿದ್ದೀನಿ. ಜೀನ್ಸಲ್ಲಿ ಓಡಿಸ್ತಾಯಿನಿ. ಆ್ಯಕ್ಚುಲಿ ಈ ಥರ ಓಡಿಸ್ಬಾರ್ದು, ಬಟ್ ಬೇರೆ ಆಪ್ಷನ್ ಇಲ್ಲ. ಅದು ಹಾಕ್ಕೊಂಡ್ರೆ ತಿರ್ಗಾ ಬಟ್ಟೆ ಎಲ್ಲ ತಿರ್ಗಾ ಒದ್ದೆ ಆಗುತ್ತೆ, ಅದು ಸ್ವಲ್ಪ ಆರಲಿ. ಮತ್ತು ಗ್ಲೌಸು ತುಂಬ ವೆಟ್ಟಾಗಿತ್ತು. ಅದು ಪ್ರಾಬ್ಲಮ್ ಏನಂದರೆ ಕಲರ್ ಶೇಡಿಂಗ್ ಆಗ್ತಾಯಿದೆ ಅದರಲ್ಲಿ. ಬ್ಲ್ಯಾಕ್ ಗ್ಲೌಸ್ ಎಲ್ಲ ಹಾಕ್ಕೊಂಡ್ರೆ ಕೈಯೆಲ್ಲ ಈ ಉಗುರು ಇದೆಲ್ಲ ಫುಲ್ಲು ಬ್ಲ್ಯಾಕ್ ಆಗ್ಬಿಡುತ್ತೆ. ಎಲ್ಲೋಗಿ ನಿಲ್ಲಿಸಿ ಏನು ತಿನ್ನೋಕ್ಕೂ ಆಗೋಲ್ಲ ಅದನ್ನು ನೋಡಿದ್ರೆ, ಅದಕ್ಕೆ ಅದು ಹಾಕಿಲ್ಲ. ಅದು ಸ್ವಲ್ಪ ಡ್ರೈ ಆದಮೇಲೆ ಹಾಕೋಬೋದು. ಇಲ್ಲಿ ಯಾವುದೋ ಒಂದು ಆಕ್ಸಿಡೆಂಟ್ ಬೇರೆ ಆಗಿ ಕಾರ್ನ ಸೈಡ್ಗೆ ಹಾಕಿದ್ದಾರೆ ನೋಡಿ. ಅದರಿಂದ ಗೊತ್ತಾಗುತ್ತೆ ಎಷ್ಟು ಡೇಂಜರಸ್ ಘಾಟ್ಸ್ ಇರುತ್ತೆ ಅಂತ. ಇದೆ ಅಂತಲ್ಲ, ಯಾವುದೇ ಘಾಟ್ಸ್ ಆಗಲಿ ಹುಷಾರಾಗಿ ಓಡಿಸೋದು ಒಳ್ಳೆಯದೆ. ಮತ್ತು ಈ ಫಾರೆಸ್ಟಲ್ಲಿ ತುಂಬ ಫಾರೆಸ್ಟ್ ರೇಂಜರ್ಸ್ ಅಂತ ಇರ್ತಾರೆ, ಅವ್ರು ಓಡಾಡ್ತಾನೆ ಇರ್ತಾರೆ ಯಾವಾಗ್ಲೂ. ಯಾರು ನಿಲ್ಸಂಗಿಲ್ಲ ಆ್ಯಕ್ಚುಲಿ. ನಿಲ್ಸಿದ್ರೇನೋ ಕೇಳ್ತಾರೆ, ಎನ್ಕ್ವೈರ್ ಮಾಡ್ತಾರೆ. ಚೆಕಿಂಗ್ ತುಂಬ ಇರುತ್ತೆ. ಆಲ್ಕೋಹಾಲು ಇವೆಲ್ಲ ಕ್ಯಾರಿ ಮಾಡೋಂಗಿಲ್ಲ ಈ ಫಾರೆಸ್ಟ್ ರೇಂಜಸಲ್ಲಿ. ಮತ್ತು ಸ್ವಲ್ಪ ಸ್ಮಗ್ಲಿಂಗು ಆ ಥರದ್ದೇನಾದರೂ ಇದ್ರೇನು ಅವ್ರಿಗೆ ಗೊತ್ತಾಗುತ್ತೆ.
ನೋಡಿ ಈ ಥರ ಪ್ಯಾಚಸ್ಸು ರೋಡ್ಸು ಸರಿ ಇರೋಲ್ಲ, ಸಡನ್ನಾಗಿ ಬಂದ್ಬಿಡುತ್ತೆ. ನೆನ್ನೆ ಒಂದು 2-3 ಪಾಟೋಲ್ಸಲ್ಲಿ ನೈಟು ಗೊತ್ತಾಗ್ದಿರ ಗಾಡಿನ ಇಳಿಸಿದ್ದಾಯಿತು. ಚೈನ್ ಫುಲ್ಲು ಲೂಸ್ ಆಗಿದೆ, ಸೌಂಡ್ ಬರ್ತಾ ಇದೆ. ಅಲ್ಲಿ ಭದ್ರಾಚಲಮಲ್ಲಿ ಯಾರಾದರೂ ಇದ್ದರೆ ಅವ್ರ ಕೈಯಲ್ಲಿ ಸ್ವಲ್ಪ ಟೈಟ್ ಮಾಡಿಸ್ಕೋಬೇಕು. ಪ್ರಾಬ್ಲಮ್ ಏನಂದರೆ, ನೀವು ನಾರ್ಮಲ್ ಗಾಡಿಗೆಲ್ಲ ಯಾರಾದರೂ ಟೈಟ್ ಮಾಡಿಬಿಡ್ತಾರೆ. ಈ ದೊಡ್ಡ ಗಾಡಿಗಳು ನೋಡಿದ ತಕ್ಷಣ ಭಯ ಪಡ್ತಾರೆ ಕೈ ಇಡೋಕ್ಕೆ. ಏನಾದರೂ ಮಿಸ್ಟೇಕ್ ಆಯ್ತಂದರೆ ನಮ್ಮನ್ನು ಬೈತಾರೆ ಅಂದ್ಬಿಟ್ಟು ಯಾರೂ ಮಾಡೋದೇ ಇಲ್ಲ. 2-3 ಅಂಗಡಿಯಲ್ಲಿ ನೆನ್ನೆ ಕೇಳಿದ್ದಕ್ಕೆ ಮಾಡಲ್ಲ ಅಂತ ಹೇಳ್ಬಿಟ್ರು ಹೈವೇಯಲ್ಲಿ. ಹಂಗಿರುತ್ತೆ ಸಿಚುವೇಶನ್ನು ಬೈಕರ್ಸು. ಒಂದಿಲ್ಲ ಎಲ್ಲ ಏನಾದರೂ ಒಂದೊಂದು ಪ್ರಾಬ್ಲಮ್ ಇರುತ್ತೆ, ನಾವು ಡೀಲ್ ಮಾಡ್ಕೊಂಡು ಹೋಗ್ಬೇಕು. ಅದರಲ್ಲಂತೂ ಚೆನ್ನಾಗಿ ಅಭ್ಯಾಸ ಹೋಗಿದೆ, ಪ್ರಾಬ್ಲಮ್ಸ್ ಬಂದರೆ ಹೆಂಗೆ ಡೀಲ್ ಮಾಡೋದಂತ. ಭದ್ರಾಚಲಮಲ್ಲಿ ನೋಡೋಣ, ದೇವ್ರ ದಯೆಯಿಂದ ಯಾರಾದರೂ ಇದ್ದರೆ ತುಂಬ ಟೈಟ್ ಮಾಡಿಸಲ್ಲ, ಸ್ವಲ್ಪ ಅಟ್ಲೀಸ್ಟ್ ಟೈಟ್ ಮಾಡಿಸ್ಕೊಂಡು ಬೇಕಿದ್ರೆ ವೈಜಾಗಲ್ಲಿ ನಾನು 2 ಡೇಸ್ ಮೋಸ್ಟ್ಲಿ ವೈಜಾಗ್ ಹೋಗ್ತೀನಿ. ಅಲ್ಲಿ KTM ಅಲ್ಲಿ ಒಂದು ಸರಿ ಸರ್ವಿಸ್ ಮಾಡಿಸ್ಬಿಟ್ರೆ ಆಗುತ್ತೆ. ಚೈನ್ ಸರ್ವಿಸು ಫುಲ್ ಸರ್ವಿಸು ಬ್ಯಾಂಗ್ಳೂರ್ಗೆ ಹೋಗೇ ಮಾಡಿಸೋದು. ಯಾಕಂದರೆ ಈ ಟ್ರಿಪ್ಪೇ ನಮಗೆ 3,500 ಕಿಲೋಮೀಟರ್ಸ್ ಬರುತ್ತೆ ಟೋಟಲಾಗಿ. ನೋಡಿ ಹಿಂಗೆ ನೋಡಿದ್ರ, ಮರ ಎಲ್ಲಿರುತ್ತೋ ಮಳೆ ಬರೋವಾಗ ಅಲ್ಲಿ ಹನಿ ಬಿದ್ದು ಪಾಟೋಲ್ಸ್ ಹಾಕ್ಬಿಟ್ಟಿರುತ್ತೆ. ಮರ ತುಂಬ ಬಂದರೆ ಸ್ಲೋ ಮಾಡೋದು ಬೆಸ್ಟ್, ಅದು ಎಸ್ಪೆಷಲಿ ಕಾರ್ನರಿಂಗಲ್ಲಿ. ಹಿಂದೆ ಲ್ಯಾಪ್ಟಾಪ್ ಬ್ಯಾಗ್ ಇದೆ, ನಾರ್ಮಲಾಗಿ ಗಾಡಿಗೆ ಏನೂ ಆಗಲ್ಲ, ಬಟ್ ಲ್ಯಾಪ್ಟಾಪ್ ಬೇರೆ ಇದೆ, ಅದಕ್ಕೆ ಪಾಟೋಲ್ಸಲ್ಲಿ ಸ್ವಲ್ಪ ಸ್ಲೋ ಹೋಗಬೇಕು. ಈ ರೋಡಲ್ಲಿ ಲಾರೀಸ್ ಎಲ್ಲ ಓಡಾಡ್ತಾ ಇದೆ, ಗಾಡಿ ಓಡಿಸೋಕ್ಕೆ ಕಷ್ಟ ಆಗ್ತಿದೆ. ನಾನು ಕೇಳ್ಪಟ್ಟಂಗೆ ಕ್ರಾಸ್ ಸೆಕ್ಷನ್ಸ್ ಜಾಸ್ತಿ ಇರುತ್ತಂತೆ, ಹೇರ್ ಪಿನ್ ಬೆಂಡ್ಸ್ ಎಲ್ಲ. ಮ್ಯಾಪ್ಸಲ್ಲೂ ನೀವು ನೋಡ್ಬೋದು, ಇಲ್ಲಿ ನೋಡಿ ಈ ಕಡೆ ಎಲ್ಲ ಬರ್ತಿರೋದು ಫಸ್ಟ್ ಟೈಮ್ ಅಲ್ಲ, ಚೆನ್ನಾಗಿ ಅನಿಸ್ತದೆ. ಓಕೆ, ಇಲ್ಲ ಅಟ್ಲೀಸ್ಟ್ ಸ್ವಲ್ಪ ಕಾಂಕ್ರೀಟ್ ರೋಡ್ ಹಾಕಿದ್ದಾರೆ. ಟಾರ್ ರೋಡ್ ಹಾಕಿದ್ರೆ ಇರಲ್ಲ ಈ ಥರ ಟರ್ನಿಂಗ್ಸಲ್ಲಿ. ನಮ್ಮ ಕರ್ನಾಟಕ ಶಿರಾಡಿ ಘಾಟಲ್ಲೂ ಇದೇ ಪ್ರಾಬ್ಲಮ್ ಇದ್ದಿದ್ದು. ಟಾರ್ ರೋಡ್ ಹಾಕಿದ್ರೆ 2-3 ತಿಂಗಳು ಅಷ್ಟೇ ಹೋಗ್ಬಿಡ್ತಿತ್ತು. ಇವಾಗ ವೈಟ್ ಟಾಪಿಂಗ್ ಮಾಡಿದ್ದಾರೆ, ಅದ್ರಲ್ಲಿ ಓಡ್ಸೋಕ್ಕೆ ಮಜಾನೇ ಬರೋಲ್ಲ. ಏನೇ ಆದ್ರೂ ಟಾರ್ಮ್ಯಾಕೆ ಇದರಲ್ಲಿ ಬರೋ ಅಷ್ಟು ಗ್ರಿಪ್ ಅದ್ರಲ್ಲಿ ಬರೋಲ್ಲ. ಮತ್ತು ಬ್ರೇಕ್ಫಾಸ್ಟ್ ಕೂಡ ಭದ್ರಾಚಲಮಲ್ಲೇ ಮಾಡಿಕೊಂಡು, ಇವತ್ತು ಭಾನುವಾರ ಬೇರೆ, ರಶ್ ಹೆಂಗಿರುತ್ತೋ. ಓಕೆ, ಮಸ್ತ್ ಟರ್ನ್ ಇದು. ಒಂದು 2-3 ಟರ್ನ್ ಹಿಂಗೆ ಇದೆ. ಸ್ಪೀಡ್ ಮಾತ್ರ ಬಿಡಬಾರ್ದು, ಇಲ್ಲಿ ಸ್ಪೀಡ್ ಬಿಟ್ಟರೆ ಮುಗೀತು. ಬರೀ ಟೈರ್ ಸ್ಕಿಡ್ ಆಗಿರೋ ಮಾರ್ಕ್ಸೇ ಇದೆ. ಆರೋ ನೋಡಿಯಪ್ಪ, ಸೈಲೆಂಟಾಗಿ ಬರ್ತಾವನ. ಮ್ಯಾಪ್ಸ್ ಇರೋದು ಅಡ್ವಾಂಟೇಜು, ಗೊತ್ತಾಗತ್ತೆ ನಿಮಗೆ ನೆಕ್ಸ್ಟ್ ಏನು ಟರ್ನ್ ಇದೆ ಅಂತ, ಅದಕ್ಕೆ ಕರೆಕ್ಟಾಗಿ ನೀವು ರೆಡಿ ಆಗ್ಬೋದು. ಇವ್ರು ಲಾರಿಯವರು ಅದು ಹೆಂಗೆ ಈ ಘಾಟ್ಸಲ್ಲಿ ಏನು ಧೈರ್ಯದ ಮೇಲೆ ಬಂದು ಓಡಿಸ್ತಾರೆ ನೋಡಿ. ಬಟ್ ಗುಡ್ ಡ್ರೈವಿಂಗ್. ಆರನ್ನೇ ಹೊಡೆಯಲ್ಲ ಇವರು, ಏನೇ ಆದ್ರೇನು. ಲೈಟಾಗಿ ಡ್ರಿಸಲ್ ಆಗೋಕ್ಕೂ ಸ್ಟಾರ್ಟ್ ಆಗಿದೆ ಈ ಕಡೆ. ಏನ ಹಾಂ, ಆರ್ಯನ್ನು
AARYAN. ಹಾಂ ಸರ್. ಹಾಂ ಥ್ಯಾಂಕ್ಸ್ ಸರ್. ನಿಮಗೆ ಇಲ್ಲಿರೋ ಜನ ಯಾರಾದರೂ ಸಿಕ್ಕಿದ್ರೆ ಅವ್ರನ್ನ ತೋರಿಸ್ತೀನಿ ರೀ, ಇಲ್ಲ ಮಾತಾಡ್ಸೋಕ್ಕೆ ಟ್ರೈ ಮಾಡ್ತೇನೆ. ಆದರೆ ಒಂಥರ ಡಿಫ್ರೆಂಟ್ ಆಗಿದ್ದಾರೆ, ಮಾತಾಡೋದೆಲ್ಲ ಇಲ್ಲಿ ತೆಲುಗುನೇ ಅವರು, ಬಟ್ ಅವ್ರ ಲ್ಯಾಂಗ್ವೇಜೇ ಒಂಥರ ಬೇರೆ ಥರ ಇರುತ್ತೆ, ಸ್ಲ್ಯಾಂಗ್ ಬೇರೆ ಇರುತ್ತೆ. ನೋಡಿ ಇಲ್ಲಿ ಇದೆಲ್ಲ ನೋಡಿ, ಎತ್ತಿನ ಗಾಡಿ ನೋಡಿದ್ರಾ? ಎಷ್ಟು ದಿನ ಆಯಿತು ಈ ಥರ ಎತ್ತಿನ ಗಾಡಿ ನೋಡಿ. ಇಲ್ಲಿ ರೈಟ್ ತೊಗೋಬೇಕಂತೆ, 15 ಕಿಲೋಮೀಟ್ರ್ ಇದೆ ಇನ್ನು ಭದ್ರಾಚಲಮ್ಗೆ. ಊರ ಹೆಸರು ಏನೋ ಆಯಿತು, ಒಂದು ನಿಮಿಷ ಅಣ್ಣ, ಒಂದು ನಿಮಿಷ ನಾನು ಹೋಗ್ಬಿಡ್ತೀನಿ, ಆಮೇಲೆ ನೀವು ಆರಾಮಾಗಿ ಹೋಗಿ. ಎಸ್, ಕೊಂಬೇನೋ ಡಿಫ್ರೆಂಟಾಗಿದೆ. ಓ ಓ ಓ ಭದ್ರಾಚಲಮ್ಗೇನೋ ಬಂದಿದ್ದೀರಿ, ಬಟ್ ಇಲ್ಲಿ ಲಾಕರ್ ರೂಮ್ಸ್ ಅವೆಲ್ಲ ಇವಾಗ ಕೊಡ್ತಿಲ್ಲಂತೆ. ಕೋವಿಡ್ ಏನೇನೋ ಹೇಳ್ದ ಅಪ್ಪ, ಇಲ್ಲಿಂದ ಕಾಣಿಸ್ತಿದೆಯಲ್ಲ ಗೊತ್ತಿಲ್ಲ, ಬಟ್ ಅದೇ ಟೆಂಪಲ್ಲು ಅಷ್ಟು ದೂರದಲ್ಲಿದೆಯಲ್ಲ. ಇಲ್ಲಾಗೆ ಎಲ್ಲೋಚ್ ಕದ ಸ್ಟ್ರೈಟ್. ಓಕೆ, ಥ್ಯಾಂಕ್ಸ್ ಸರ್, ಬಾಯ್. ಗೈಸ್ ಭದ್ರಾಚಲಂ ನೋಡಾಯಿತು. ದೇವಸ್ಥಾನ ನೋಡಿ, ಇದೇ ದೇವಸ್ಥಾನ. ಒಳಗಡೆ ಸಕ್ಕತ್ತಾಗಿದೆ, ದೇವರು ಮೂರ್ತಿ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ, ತುಂಬ ರೆನೋವೇಟ್ ಮಾಡಿದ್ದಾರೆ ಅಂತ ರೀಸೆಂಟಾಗಿ. ಹಾಫ್ ಆನ್ ಅವರಲ್ಲಿ ದರ್ಶನ ಆಗೋಯ್ತು. ಆಫ್ಕೋರ್ಸ್ ಮೊಬೈಲು ಇವೆಲ್ಲ ಅಲೋವಿಲ್ಲ, ಏನೂ ತೋರ್ಸೋಕ್ಕಾಗಿಲ್ಲ. ನಾನು ಆಲ್ಮೋಸ್ಟ್ ಲೇಟ್ ಆಗುತ್ತೆ ನನಗೆ ಅರಕು ಹೋಗಕ್ಕೆ ಅಂದ್ಬಿಟ್ಟು ಆಲ್ಮೋಸ್ಟ್ ಎಕ್ಸಿಟ್ ಆಗ್ಬಿಟ್ಟಿದ್ದೆ ಭದ್ರಾಚಲಮ್ಮು. ಆಮೇಲೆ ಮನ್ಸು ಬಂದಿಲ್ಲ, ಆಮೇಲೆ ಬಂದು ಹೆಂಗೋ ಒಂದು ಲಾಕರ್ ಒಂದು ಸಿಕ್ತು, ಲಾಕರಲ್ಲಿ ಎಲ್ಲ ಇಟ್ಬಿಟ್ಟು ಬೇಗ ಹೋಗಿ ದರ್ಶನ ಮಾಡ್ಕೊಂಬಂದೆ. ಇದು ಮೈನ್ ಎಂಟ್ರೆನ್ಸು. ಮತ್ತು ಬ್ರೇಕ್ಫಾಸ್ಟ್ ಕೂಡ ಮಾಡ್ಕೊಂಬಿಟ್ಟೆ, ಅಲ್ಲೇ ಒಂದು ಹೋಟ್ಲಿತ್ತು, ಸ್ವಲ್ಪ ಇಡ್ಲಿ ಅದು ಇದು ತಿನ್ಕೊಂಡು ಫ್ಯೂಲಪ್ ಮಾಡಿಸ್ಕೊಂಡು ಹೊರಡೋದೆ. ಬಾಯ್ಸ್ ಆಲ್ರೆಡಿ ಅರಕುಗೆ ಇನ್ನೊಂದು 150 ಕಿಲೋಮೀಟ್ರ್ ಇದ್ದಂಗೆ ಹೋಗಿದ್ದಾರಂತೆ. ಫೋನ್ ಮಾಡಿ ಕೇಳ್ಕೊಂಡಿದ್ದೀನಿ. ಪ್ರಸಾದ, ನೀರು ಬಾಟ್ಲು ಇವು ಬೇಕು ಮುಂದೆಗೆ. ಹೈಡ್ರೇಷನ್ ಬ್ಯಾಗ್ ಬೇರೆ ಇಲ್ಲ ನನ್ನ ಹತ್ರ, ಅದು ಫಸ್ಟ್ ಅದೊಂದು ತೊಗೋಬೇಕು ಆ್ಯಕ್ಚುಲಿ. ಅದಿಲ್ಲ ಅಂದರೆ ಈ ನೀರು ಬಾಟ್ಲನ್ನ ಹಿಡ್ಕೊಂಡು ಓಡಾಡೋದು ಅದೊಂದು ತಲೆನೋವು. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ನೆಕ್ಸ್ಟ್ ಅಪ್ಡೇಟ್ಸ್ ಎಲ್ಲ ಬರ್ತಿರುತ್ತೆ ತುಂಬ. ಈ ಭದ್ರಾಚಲಂ ಈ ವಿಡಿಯೋನ ಸಪ್ರೇಟ್ ಹಾಕ್ತೀನಿ. ನೆಕ್ಸ್ಟು ಅರಕು, ಅನ್ನವರಂ ಹೋಗೋ ಎಲ್ಲ ಪ್ಲ್ಯಾನ್ ಇದೆ, ಸೊ ಅದೆಲ್ಲ ಸಪ್ರೇಟ್ ವೀಡಿಯೋಸ್ ಬರುತ್ತೆ. ಆವಾಗಿನವರೆಗೂ ಸಿಗೋಣ ನೆಕ್ಸ್ಟ್ ಟೈಮ್. ಬಾಯ್.